ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್. ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ. ಅದ್ಧೂರಿಯಾಗಿ ಜರುಗಿತು ಸಂತ ಶಿರೋಮಣಿ ಮಡಿವಾಳೇಶ್ವರ ಗವಿಯ ರಥೋತ್ಸವ. ಚುಡ್ಗುಪ್ಪ ಪಟ್ಟಣದ ಸಂತ ಶಿರೋಮಣಿ ಮಡಿವಾಳೇಶ್ವರ ಅವರ 106ನೇ ಜಾತ್ರಾ ಮಹೋತ್ಸವಕ್ಕೆ ಚುಡ್ಗುಪ್ಪದ ಅಯ್ಯಪ್ಪ ಸ್ವಾಮಿ ಹಿರೇಮಠ್ ಶಬ್ರ ಶ್ರೀ ಗುರುಲಿಂಗ ಶಿವಾಚಾರ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಶ್ರೀ ಮರುಳಾರಾಧ್ಯ ಶಿವಾಚಾರ್ಯರ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ರಥೋತ್ಸವಕ್ಕೆ ಸನ್ಮಾನ್ಯ ಶ್ರೀ ಸಿದ್ಧಲಿಂಗಪ್ಪ ಪಾಟೀಲ್ ಶಾಸಕರು ಹುಮ್ನಾಬಾದ್ ರಥಕ್ಕೆ ಚಾಲನೆಯನ್ನು ನೀಡಿದರು. ಅಯ್ಯಪ್ಪ ಸ್ವಾಮಿ ಹಿರೇಮಠದಿಂದ ಗವಿ ಮಡಿವಾಳೇಶ್ವರ ಮಂದಿರದವರೆಗೆ ಕುಂಭಮೇಳ ತುಂಬಿದ ಕಳಸ ಹೊತ್ತ ಮಹಿಳೆಯರು, ಮಕ್ಕಳು, ಭಜನಾ ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಸಂಜೆ 7 ಗಂಟೆಗೆ ಅಯ್ಯಪ್ಪ ಹಿರೇಮಠದಿಂದ ಗವಿಯವರೆಗೆ ಗುರುಗಳ ಮೆರವಣಿಗೆ ಜರುಗಿತು. ರಾತ್ರಿ 11 ಗಂಟೆಗೆ ಪುಷ್ಪ ಅಲಂಕೃತವಾಗಿರುವ ಸುಂದರವಾದ ಭವ್ಯ ರಥೋತ್ಸವವನ್ನು ಜರುಗಿತು. ರಥೋತ್ಸವಕ್ಕೆ ಶಾಸಕರಾದ ಸಿದ್ಧಲಿಂಗಪ್ಪ ಪಾಟೀಲ್ ಅವರು ಚಾಲನೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಗವಿಯ ಅಧ್ಯಕ್ಷರಾಗಿರುವ ರವಿಚಂದ್ರ ಶಿವಪೂಜಿ, ಕರೆಯಪ್ಪ ಗಡಿಮಿ, ಸಂಜು ಶಿವಪೂಜಿ, ಸಂಗಮೇಶ್ ಕೋರವಾರ್, ಶರಣು ಸಜ್ಜನ್ ಶೆಟ್ಟಿ, ಮಡ್ಯಪ್ಪ ಕಮಲಾಪುರೆ, ಸಚಿನ್ ಮಡಪತಿ, ಸೂರ್ಯಕಾಂತ್, ಹನುಮಂತರಾವ್ ಯಲಮಡಗಿ, ಕಾಶಿನಾಥ್, ಅಮಿತ್ ಹೊಸದಡ್ಡಿ, ಅಮರ್ ಸ್ವಾಮಿ ಮಡಪತಿ, ರವಿ ಚೊಂಚಿ, ನಾಗಣ್ಣ ಚಾಮರೆಡ್ಡಿ ಹಾಗೂ ಊರಿನ ಜನರು, ಮಹಿಳೆಯರು, ಮಕ್ಕಳು ಹಾಗೂ ಊರಿನ ಗ್ರಾಮಸ್ಥರ ಹಿರಿಯರು ಹಾಗೂ ಸಾವಿರಾರು ಜನರು ಭಾಗವಹಿಸಿ ರಥೋತ್ಸವವನ್ನು ಅದ್ಧೂರಿಯಾಗಿ ಜರುಗಿಸಿದರು.